ಡೆವಿಲ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಫೋನ್ ಈಗ ಎಫ್ಎಸ್ಎಲ್ಗೆ ರವಾನೆ ಆಗಿದೆ. ಡೆವಿಲ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಾಕಷ್ಟು ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ನಟ ದರ್ಶನ್ ಮತ್ತು ಪವಿತ್ರ ಗೌಡ ಫೋನ್ ಏನಿದೆ ಅದನ್ನ ಎಫ್ಎಸ್ಎಲ್ಗೆ ರವಾನೆ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ಬಗೆಯುವಂತಹ ಪ್ರಯತ್ನಕ್ಕೆ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಇಬ್ಬರ ಮೊಬೈಲ್ ಹೈದರಾಬಾದ್ ಎಫ್ಎಸ್ಎಲ್ಗೆ ರವಾನೆ ಮಾಡಿದ್ದಾರೆ. ದರ್ಶನ್ ಪವಿತ್ರ ಮೊಬೈಲ್ ಕಳಿಸೋದಕ್ಕೆ ಕಾರಣ ಏನು? ವಿಸ್ತಾರ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಸಿಗ್ತಾ ಇದೆ. ರೇಣುಕಾಸ್ವಾಮಿ ಕಿಡ್ನಾಪ್ ಬಗ್ಗೆ ಇಬ್ಬರ ಮಧ್ಯೆ ನಡೆದಿದ್ದಂತಹ ಚರ್ಚೆ ಏನು? ಕಿಡ್ನಾಪ್ಗೂ ಮುನ್ನ ಇಬ್ಬರ ನಡುವೆ ಮೆಸೇಜ್ಗಳು ಡಿಲೀಟ್ ಆಗಿತ್ತಾ? ರೇಣುಕಾಸ್ವಾಮಿ ಕಿಡ್ನಾಪ್ ಬಗ್ಗೆ ಇಬ್ಬರ ಮಧ್ಯೆ ಏನ್ ಚರ್ಚೆ ಆಗಿತ್ತು? ಇಬ್ರು ಏನ್ ಮೆಸೇಜಸ್ ಅನ್ನ ಮಾಡ್ಕೊಂಡಿದ್ರು, ಏನ್ ಮಾತನಾಡಿದ್ರು? ಕಿಡ್ನಾಪ್ಗೂ ಮುನ್ನ ಇಬ್ಬರ ನಡುವೆ ಮೆಸೇಜ್ಗಳು ಡಿಲೀಟ್ ಆಗಿತ್ತಾ? ಅದನ್ನ ರಿಟ್ರೀವ್ ಮಾಡಿಕೊಳ್ಳುವಂತಹ ಪ್ರಯತ್ನಕ್ಕೂ ಕೂಡ ಈಗ ಎಫ್ಎಸ್ಎಲ್ ತಂಡ ಮುಂದಾಗುತ್ತೆ. ತನಿಖೆ ಸಲುವಾಗಿ ಮೊಬೈಲ್ ರಿಟ್ರೀವ್ಗೆ ಈಗ ಪೊಲೀಸರು ಮುಂದಾಗಿದ್ದಾರೆ. ಕೋರ್ಟ್ ಅನುಮತಿಯನ್ನ ಪಡೆದು ಇಬ್ಬರ ಮೊಬೈಲ್ ಅನ್ನು ಎಫ್ಎಸ್ಎಲ್ಗೆ ರವಾನೆ ಮಾಡಿದ್ದಾರೆ. ಪವಿತ್ರ ಗೌಡ ಲ್ಯಾಪ್ಟಾಪ್ ಸ್ಕ್ರೀನ್ ಮಿರರಿಂಗ್ಗೆ ಕೋರ್ಟ್ ಅನುಮತಿಯನ್ನ ತೆಗೆದುಕೊಂಡಿದೆ. ರೇಣುಕಾಸ್ವಾಮಿ ಜೊತೆ ಇದೇ ಲ್ಯಾಪ್ಟಾಪ್ನಿಂದ ಚಾಟ್ ಮಾಡಿರೋದು ಕೂಡ ಪತ್ತೆಯಾಗಿದೆ. ಲ್ಯಾಪ್ಟಾಪ್ ಅನ್ನ ಕೂಡ ಎಫ್ಎಸ್ಎಲ್ಗೆ ರವಾನೆ ಮಾಡಿದ್ದಾರೆ ಪೊಲೀಸರು. ಏನ್ ಚಾಟ್ ಅನ್ನ ಮಾಡಿದ್ರು, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ಜೊತೆ ಕೂಡ ಇವರು ಚಾಟ್ ಮಾಡಿದ್ರು ಅನ್ನುವಂತಹ ಮಾಹಿತಿ ಲಭ್ಯವಾಗಿರುವಂಥದ್ದು. ಹಾಗಾದ್ರೆ ಏನ್ ಮಾತನಾಡಿದ್ರು, ಅಥವಾ ಅವರಿಗೆ ಬೈಯೋದಿರಬಹುದು, ಅಥವಾ ಇನ್ನೇನೇ ಅದನ್ನ ಮೆಸೇಜ್ ಅನ್ನ ಮಾಡಬಾರ್ದು ಅಂತ ಏನಾದ್ರೂ ಒಂದು ಅದಕ್ಕೆ ರಿಪ್ಲೈ ಮಾಡಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿಯನ್ನ ಕಲೆ ಹಾಕುವಂತಹ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ರೇಣುಕಾಸ್ವಾಮಿ ಹತ್ಯೆ ಆದ ನಂತರ ದರ್ಶನ್ ಮತ್ತು ಪವಿತ್ರ ಗೌಡ ಏನ್ ಮೆಸೇಜ್ ಅನ್ನ ಮಾಡ್ಕೊಂಡಿದ್ರು ಅದನ್ನ ಡಿಲೀಟ್ ಆಗಿದೆ. ಹಾಗಾಗಿ ಅದನ್ನ ರಿಟ್ರೀವ್ ಮಾಡಿಕೊಳ್ಳುವಂತಹ ಪ್ರಯತ್ನಕ್ಕೂ ಕೂಡ ಈಗ ಮುಂದಾಗ್ತಾ ಇದ್ದಾರೆ. ಹಾಗಾಗಿ ಎಫ್ಎಸ್ಎಲ್ಗೆ ಇಬ್ಬರ ಫೋನ್ ಅನ್ನ ಕೂಡ ರವಾನೆ ಮಾಡಲಾಗಿದೆ. ಡೆವಿಲ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಫೋನ್ ಈಗ ಎಫ್ಎಸ್ಎಲ್ಗೆ ರವಾನೆ ಆಗಿದೆ. ಡೆವಿಲ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಾಕಷ್ಟು ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ನಟ ದರ್ಶನ್ ಮತ್ತು ಪವಿತ್ರ ಗೌಡ ಫೋನ್ ಏನಿದೆ ಅದನ್ನ ಎಫ್ಎಸ್ಎಲ್ಗೆ ರವಾನೆ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ಬಗೆಯುವಂತಹ ಪ್ರಯತ್ನಕ್ಕೆ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಇಬ್ಬರ ಮೊಬೈಲ್ ಹೈದರಾಬಾದ್ ಎಫ್ಎಸ್ಎಲ್ಗೆ ರವಾನೆ ಮಾಡಿದ್ದಾರೆ. ದರ್ಶನ್ ಪವಿತ್ರ ಮೊಬೈಲ್ ಕಳಿಸೋದಕ್ಕೆ ಕಾರಣ ಏನು? ವಿಸ್ತಾರ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಸಿಗ್ತಾ ಇದೆ. ರೇಣುಕಾಸ್ವಾಮಿ ಕಿಡ್ನಾಪ್ ಬಗ್ಗೆ ಇಬ್ಬರ ಮಧ್ಯೆ ನಡೆದಿದ್ದಂತಹ ಚರ್ಚೆ ಏನು? ಕಿಡ್ನಾಪ್ಗೂ ಮುನ್ನ ಇಬ್ಬರ ನಡುವೆ ಮೆಸೇಜ್ಗಳು ಡಿಲೀಟ್ ಆಗಿತ್ತಾ? ರೇಣುಕಾಸ್ವಾಮಿ ಕಿಡ್ನಾಪ್ ಬಗ್ಗೆ ಇಬ್ಬರ ಮಧ್ಯೆ ಏನ್ ಚರ್ಚೆ ಆಗಿತ್ತು? ಇಬ್ರು ಏನ್ ಮೆಸೇಜಸ್ ಅನ್ನ ಮಾಡ್ಕೊಂಡಿದ್ರು, ಏನ್ ಮಾತನಾಡಿದ್ರು? ಕಿಡ್ನಾಪ್ಗೂ ಮುನ್ನ ಇಬ್ಬರ ನಡುವೆ ಮೆಸೇಜ್ಗಳು ಡಿಲೀಟ್ ಆಗಿತ್ತಾ? ಅದನ್ನ ರಿಟ್ರೀವ್ ಮಾಡಿಕೊಳ್ಳುವಂತಹ ಪ್ರಯತ್ನಕ್ಕೂ ಕೂಡ ಈಗ ಎಫ್ಎಸ್ಎಲ್ ತಂಡ ಮುಂದಾಗುತ್ತೆ. ತನಿಖೆ ಸಲುವಾಗಿ ಮೊಬೈಲ್ ರಿಟ್ರೀವ್ಗೆ ಈಗ ಪೊಲೀಸರು ಮುಂದಾಗಿದ್ದಾರೆ. ಕೋರ್ಟ್ ಅನುಮತಿಯನ್ನ ಪಡೆದು ಇಬ್ಬರ ಮೊಬೈಲ್ ಅನ್ನು ಎಫ್ಎಸ್ಎಲ್ಗೆ ರವಾನೆ ಮಾಡಿದ್ದಾರೆ. ಪವಿತ್ರ ಗೌಡ ಲ್ಯಾಪ್ಟಾಪ್ ಸ್ಕ್ರೀನ್ ಮಿರರಿಂಗ್ಗೆ ಕೋರ್ಟ್ ಅನುಮತಿಯನ್ನ ತೆಗೆದುಕೊಂಡಿದೆ. ರೇಣುಕಾಸ್ವಾಮಿ ಜೊತೆ ಇದೇ ಲ್ಯಾಪ್ಟಾಪ್ನಿಂದ ಚಾಟ್ ಮಾಡಿರೋದು ಕೂಡ ಪತ್ತೆಯಾಗಿದೆ. ಲ್ಯಾಪ್ಟಾಪ್ ಅನ್ನ ಕೂಡ ಎಫ್ಎಸ್ಎಲ್ಗೆ ರವಾನೆ ಮಾಡಿದ್ದಾರೆ ಪೊಲೀಸರು. ಏನ್ ಚಾಟ್ ಅನ್ನ ಮಾಡಿದ್ರು, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ಜೊತೆ ಕೂಡ ಇವರು ಚಾಟ್ ಮಾಡಿದ್ರು ಅನ್ನುವಂತಹ ಮಾಹಿತಿ ಲಭ್ಯವಾಗಿರುವಂಥದ್ದು. ಹಾಗಾದ್ರೆ ಏನ್ ಮಾತನಾಡಿದ್ರು, ಅಥವಾ ಅವರಿಗೆ ಬೈಯೋದಿರಬಹುದು, ಅಥವಾ ಇನ್ನೇನೇ ಅದನ್ನ ಮೆಸೇಜ್ ಅನ್ನ ಮಾಡಬಾರ್ದು ಅಂತ ಏನಾದ್ರೂ ಒಂದು ಅದಕ್ಕೆ ರಿಪ್ಲೈ ಮಾಡಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿಯನ್ನ ಕಲೆ ಹಾಕುವಂತಹ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ರೇಣುಕಾಸ್ವಾಮಿ ಹತ್ಯೆ ಆದ ನಂತರ ದರ್ಶನ್ ಮತ್ತು ಪವಿತ್ರ ಗೌಡ ಏನ್ ಮೆಸೇಜ್ ಅನ್ನ ಮಾಡ್ಕೊಂಡಿದ್ರು ಅದನ್ನ ಡಿಲೀಟ್ ಆಗಿದೆ. ಹಾಗಾಗಿ ಅದನ್ನ ರಿಟ್ರೀವ್ ಮಾಡಿಕೊಳ್ಳುವಂತಹ ಪ್ರಯತ್ನಕ್ಕೂ ಕೂಡ ಈಗ ಮುಂದಾಗ್ತಾ ಇದ್ದಾರೆ. ಹಾಗಾಗಿ ಎಫ್ಎಸ್ಎಲ್ಗೆ ಇಬ್ಬರ ಫೋನ್ ಅನ್ನ ಕೂಡ ರವಾನೆ ಮಾಡಲಾಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.